ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಸಂಸದರ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಒಂದು ಕಡೆ ಸಂಸದರು ರಾಜ್ಯ ಸರ್ಕಾರ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನೀಲ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭವ್ಯ, ಬಿಜೆಪಿ ಸಂಸದರ ನೇತೃತ್ವದಲ್ಲಿ ಮೆಟ್ರೋ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ಅಂತೆ. ಏನು ಹೇಳ್ತಿದ್ದಾರೆ, ಏನಾಯಿತು ಪ್ರತಿಭಟನೆ ವಿಚಾರದಲ್ಲಿ ಇವತ್ತು ಬೆಳವಣಿಗೆ? ಎಸ್ ಪ್ರವೀಣ್, ನಮ್ಮ ಮೆಟ್ರೋ ದರ ಏರಿಕೆ ಸಂಬಂಧ ಈಗಾಗಲೇ BMRCL 5% ಒಂದು ಏರಿಕೆಯನ್ನು ಮಾಡಿತ್ತು. ಸೊ ಅದನ್ನು ನಿನ್ನೆ ಒಂದು ವಾಪಸ್ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇದರ ಬಗ್ಗೆ ಬಹಳಷ್ಟು ಮೆಟ್ರೋ ಪ್ರಯಾಣಿಕರಾಗಿರ್ಬೋದು, ಸಾರ್ವಜನಿಕರು, ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಮೆಟ್ರೋ ದರ ಯಾವಾಗ ಏರಿಕೆ ಮಾಡಿತ್ತು ಅವತ್ತಿಂದ ಕೂಡ ಜಿ ಕನ್ನಡ ನ್ಯೂಸ್ ಕೂಡ ನಿರಂತರವಾಗಿ ವರದಿಯನ್ನು ಮಾಡಿತ್ತು. ಯಾಕಂದರೆ ಇದು ಜನಸಾಮಾನ್ಯರಿಗೆ ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನಾಗಿರ್ಬೋದು, ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗಿತ್ತು. ಸುಮಾರು ಜನ ಹೇಳ್ತಾ ಇದ್ದಿದ್ದು ಏನಂದರೆ, ದಿನನಿತ್ಯ ನಾವು ಓಡಾಟ ಮಾಡ್ತೀವಿ, 1 ರಿಂದ 5 ರೂಪಾಯಿ ಅಂದರು, 5% ಅಂದರೂ ಕೂಡ ಪ್ರತಿದಿನ ನಮಗೆ ಇದು ಒಂದು ವೆಚ್ಚ ಅಂತಲೇ ಹೇಳ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ತಮ್ಮ ತಮ್ಮ ಸ್ವಂತ ವಾಹನಗಳಲ್ಲಿ ಓಡಾಡೋದಾಗಿ ಕೂಡ ಕೆಲವರು ಹೇಳಿದರು. ಹಾಗೆಯೇ ಆಟೋ ಡ್ರೈವರ್ಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದಿಂದ ನಿನ್ನೆ ಬಂದಿರುವಂತಹ ಮೇಲ್ನ ಕಾರಣಕ್ಕಾಗಿ BMRCL ಹೊರಡಿಸಿರುವಂಥ ಆದೇಶವನ್ನು ವಾಪಸ್ ಹೊರಡಿಸಿದೆ. ಸೊ ಸಂಸದ ತೇಜಸ್ವಿ ಅವರು ಕೂಡ ಇದರ ಬಗ್ಗೆ ನಿರಂತರ ಹೋರಾಟ ಮಾಡಿದ್ರು. RV ಕಾಲೇಜಲ್ಲಿರುವಂತಹ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಬಳಿ ಆಗಿರ್ಬೋದು, ಜನಸಾಮಾನ್ಯರ ಬಳಿ ಒಪಿನಿಯನ್ ಅನ್ನು ತೆಗೆದುಕೊಳ್ಳೋದ್ರ ಮೂಲಕ ಒಂದು ಬಿಸಿಯನ್ನು ಕೂಡ ಮುಟ್ಟಿಸಿದ್ರು. ಸದ್ಯ BMRCL 5% ಏನು ಏರಿಕೆ ಮಾಡೋದಾಗಿ ಒಂದು ಟ್ವೀಟ್ ಮಾಡಿತ್ತು, ಅದನ್ನು ಟ್ವೀಟ್ ಮೂಲಕನೇ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಇವತ್ತು ಕೇಂದ್ರ ಕಚೇರಿ ಶಾಂತಿನಗರದ ಬಳಿ BMRCL ಕಚೇರಿಯಿಂದ ಒಂದು ಸಭೆ ಕೂಡ ಇರುವಂಥದ್ದು. ಇದರ ನಡುವೆ ಇವತ್ತು ತೇಜಸ್ವಿ ಸೂರ್ಯ ಆಗಿರ್ಬೋದು, ಇತರೆ ನಾಯಕರುಗಳು ಮೆಟ್ರೋ ಸ್ಟೇಷನ್ ಬಳಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ. ಈಗಾಗಲೇ ಕೇಂದ್ರ ಸರ್ಕಾರದ ನಾಯಕರುಗಳು ಹೇಳುವಂಥದ್ದು ರಾಜ್ಯ ಸರ್ಕಾರನೇ ಈ ಬೇಡಿಕೆಯನ್ನು ಮುಂದಿಟ್ಟಿರುವಂಥದ್ದು. ಸೊ ಈ ಕಾರಣಕ್ಕಾಗಿ BMRCL ಹೈಕ್ ಮಾಡಿದೆ ಅಂತ. ಆದರೆ ಇದನ್ನು ಸಮರ್ಥನೆಯಾಗಿ ಸಿದ್ದರಾಮಯ್ಯ ಅವರು ಕೇಂದ್ರ ಜೊತೆ ಮಾತಾಡಿದಾಗಿ ಕೂಡ ಟ್ವೀಟ್ ಹೇಳಿದರು. ಅದಕ್ಕೆ ರೀಟ್ವೀಟ್ ಆಗಿ ತೇಜಸ್ವಿ ಸೂರ್ಯ ಅವರು ಕೂಡ ಟ್ವೀಟ್ ಮಾಡಿದ್ರು. ಅಂದರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲುದಾರಿಕೆ ಮಾತ್ರ ಇರುವಂಥದ್ದು, ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾದಂತಹ ಪಾಲುದಾರಿಕೆ ಇಲ್ಲ ಅಂತ. ಸೊ ಹೀಗಾಗಿ ಇವತ್ತು ಮುಂಜಾನೆ 6 ಗಂಟೆಯಿಂದ ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಮೆಟ್ರೋ ಸ್ಟೇಷನ್ಗೆ ಮುತ್ತಿಗೆ ಹಾಕುವ ಕಾರಣಕ್ಕಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಖಾಲಿ ಟ್ರಂಕ್ ಅನ್ನು ಹಿಡಿದ್ರು, ಅದರಲ್ಲಿ DK ಆಗಿರ್ಬೋದು, CMನ ಫೋಟೋಗಳನ್ನು ಅಂಟಿಸುವ ಮೂಲಕ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕೂಡ ತೊಡಗಿದ್ರು. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ನಾಯಕರುಗಳು ಹೇಳೋದ ಇಷ್ಟೇ, ರಾಜ್ಯ ಸರ್ಕಾರ ಏನು ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಸೊ ಆ ಖರ್ಚುಗಳನ್ನು ಸರಿದೂಗಿಸೋಸ್ಕರ BMRCLಗೆ ಒತ್ತಡ ಹಾಕಿತ್ತು. ಸೊ ಈ ಕಾರಣಕ್ಕಾಗಿ BMRCL 5% ಮೆಟ್ರೋ ದರ ಏರಿಕೆ ಮಾಡಿರುವುದಂತ. ಸದ್ಯ ಇದರ ಬಗ್ಗೆ ಈಗಾಗಲೇ BMRCL ಎಲ್ಲೋ ಒಂದು ಕಡೆ ವಾಪಸ್ ತೆಗೆದುಕೊಂಡಿದೆ. ಆದರೆ ಮುಂಬರುವಂತಹ ದಿನಗಳಲ್ಲಿ ಯಾವಾಗ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಮತ್ತೊಂದು ಕಡೆ ಈಗಾಗಲೇ ಜನಸಾಮಾನ್ಯರನ್ನು ಮಾತಾಡಿಸ್ತಾ ಹೋಗುವಾಗ ನಾವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ಮೆಟ್ರೋದಲ್ಲಿ ಕೂಡ ಜಾಹೀರಾತಿನ ಫಲಕ ಇರುವಂಥದ್ದು. ಪ್ರತಿಯೊಂದು ಮೆಟ್ರೋದಲ್ಲಿ ಕೂಡ ಈಗಾಗಲೇ ಜಾಹೀರಾತಿನ ಫಲಕವನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಸೊ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲು ಜಾಹೀರಾತಿಂದ ಈಗಾಗಲೇ ಕೋಟಿ ಹಣವನ್ನು BMRCL ಪಡಿತಾ ಇದೆ. ಇನ್ನಷ್ಟು ಹಣವನ್ನು ಬೇರೆ ಬೇರೆ ಮುಖಾಂತರ ಪಡೀಲಿ. ಅದು ಬಿಟ್ಟು ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ಹೊರೆ ಹಾಕುವುದರಿಂದ ಜನಸಾಮಾನ್ಯರಿಗೆ ಓಡಾಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಈಗ ಮೆಟ್ರೋ ಎಕ್ಸಾಂಪಲ್ ಇಲ್ಲಿಂದ ಮೆಜೆಸ್ಟಿಕ್ ಆಗಿರ್ಬೋದು 50 ರೂಪಾಯಿ ಅಂದರೆ ಅದೇ ಹಣವನ್ನು ಅಂದರೆ BMTC ಆಗಿರ್ಬೋದು ಅಥವಾ ಸ್ವತಃ ವಾಹನಗಳಿಗೆ ಪೆಟ್ರೋಲ್ ಹಾಕೊಂಡು ಓಡಾಟ ಮಾಡ್ಬೋದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಸೊ ಒಂದು ವೇಳೆ ಸಾರ್ವಜನಿಕರು ಆ ರೀತಿ ಮಾಡಿದರೆ ಸಿಲಿಕಾನ್ ಸಿಟಿ ಈಗಾಗಲೇ ಟ್ರಾಫಿಕ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟು ಮಾತ್ರವಲ್ಲ, ದೆಹಲಿಯನ್ನು ಮೀರಿಸೋದಕ್ಕೆ ಇನ್ನೇನು ಕೆಲವೇ ದಿನಗಳಿದೆ, ಅಷ್ಟು ಪೊಲ್ಯೂಷನ್ ಇದೆ. ಸೊ ತಮ್ಮ ಸ್ವಂತ ವಾಹನಗಳಲ್ಲಿ ರಸ್ತೆಗಿಳಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಆ ಮನುಷ್ಯನ ಆರೋಗ್ಯ ಕೂಡ ಸಮಸ್ಯೆ ಉಂಟಾಗುತ್ತೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ರೀತಿಯಾದಂತಹ ಒಂದೊಂದು ಹೇಳಿಕೆಗಳನ್ನು ಜನಸಾಮಾನ್ಯರು ಕೂಡ ಕೊಟ್ಟಿದ್ರು. ಸೊ ಎಲ್ಲೋ ಒಂದು ಕಡೆ ಸದ್ಯ BMRCL ಇದನ್ನೆಲ್ಲ ನೋಡಿಕೊಂಡು ಒಂದು ವೇಳೆ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಮೆಟ್ರೋಗೆ ಬರುವವರ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸದ್ಯ ದರವನ್ನು ಇಳಿಕೆ ಮಾಡಿದೆ. ಆದರೆ ಇದು ಮುಂಬರುವಂತಹ ದಿನಗಳಲ್ಲಿ ಯಾವಾಗ ಏರಿಕೆ ಮಾಡ್ತಾರೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ.
ಯಾಕಂದರೆ ಕಳೆದ ವರ್ಷ ಇತ್ತೀಚೆಗೆ 4-5 ದಿವಸಗಳ ಹಿಂದೆ ತಾನೇ ಮೆಟ್ರೋ ದರ ಏರಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಬಹುತೇಕವಾಗಿ ಜನಸಾಮಾನ್ಯರು ಇದೇ ರೀತಿ ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಇಳಿಕೆಯನ್ನು ಮಾಡಿಲ್ಲ. ಮೆಟ್ರೋ ಸಮರ್ಥನೆಯನ್ನು ಕೊಟ್ಟಿತ್ತು. ಯಾಕೆ ಅಂದರೆ ಏರಿಕೆ ಮಾಡಿದ್ದೀವಿ, ಖರ್ಚು ವೆಚ್ಚಗಳು ಯಾವ ರೀತಿ ಇದೆ, ಸಿಬ್ಬಂದಿಗಳಿಗೆ ಹೇಗೆ ಸಂಬಳ ಕೊಡಬೇಕು, ಮೆಟ್ರೋವನ್ನು ಯಾವಾಗ ಅಂದರೆ ನಿರ್ವಹಣೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನೆಲ್ಲ ತೋರಿಸಿದ್ರು. ಸದ್ಯ ನಾವು ಮತ್ತೊಂದು ಕಡೆ ಪಟ್ಟಿಯಲ್ಲಿ ನೋಡೋದಾದರೆ ಬೇರೆ ಬೇರೆ ಕಡೆ ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬೇರೆ ಕಡೆಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲೇ ಮೆಟ್ರೋ ದರ ಏರಿಕೆ ಫಸ್ಟಲ್ಲಿ ಲೀಸ್ಟಲ್ಲಿ ಇರುವಂಥದ್ದು, ಸೆಕೆಂಡಲ್ಲಿ ದೆಹಲಿ ಇದೆ. ಸೊ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಎಲ್ಲದಕ್ಕೂ ಕೂಡ ಕಡಿಮೆ. ಯಾಕಂದರೆ ನಾವು ನೋಡ್ತಾ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಉದ್ಯೋಗ ಅರಸಿ ಬೆಂಗಳೂರಿಗೆ ಬರ್ತಾರೆ, ಎಜುಕೇಷನ್ಗೆ ಬೆಂಗಳೂರಿಗೆ ಬರ್ತಾರೆ. ಸೊ ಇಲ್ಲಿ ಲಕ್ಷಾಂತರ ಜನರು ಕೂಡ ವಾಸಿಸುವಂಥ ಒಂದೊಂದು ಪ್ರದೇಶದಲ್ಲಿ ಜನಗಳಿರುವಂಥದ್ದು. ಸೊ ಮೆಟ್ರೋ ದರ ಈ ರೀತಿಯಾಗಿ ಏರಿಕೆ ಮಾಡಿದ್ರಿಂದ ಇದು ಜನಸಾಮಾನ್ಯರ ಮೇಲೆ ಬರೆ ಹಾಕ್ದಂಗೆ ಆಗೋದಕ್ಕೆ ಸ್ಪಷ್ಟತೆ ಇದೆ ಅಂತ ಹೇಳ್ಬೋದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.